ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಭಾಳ ದಿನ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಲಾರ್ದೆ. ಸ್ವಲ್ಪ ಬ್ಯುಸಿ ಆಗಿದ್ದೆ ನನ್ನ ಪರ್ಸ್ನಲ್ ವರ್ಕ್ ಸಲುವಾಗಿ, ಹಾಗಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗಿದ್ದಿಲ್ಲ. ಸೊ ಇನ್ಮೇಲಿಂದ ನಾನು ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ದಿವಸ ನಾನು ಒಂದು ಈಸಿ ಚಾಪ್ಟರ್ನ ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದರೆ 8th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಇಂಟಿಗ್ರೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ನಾನಿವಾಗ ಡಿಸ್ಕಷನ್ ಮಾಡ್ತಾ ಇರೋದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಇದು ಚಾಪ್ಟರ್ ಭಾಳ ಸಿಂಪಲ್ ಆಗಿರುವಂಥ ಚಾಪ್ಟರು. ಇದರ ಮೇಲೆ ಒಂದು 3 ಮಾರ್ಕ್ಸ್ ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಓಕೆ, ಅಷ್ಟೇ ಈಸಿ ಆಗಿರುವಂಥ ಚಾಪ್ಟರು. ಓಕೆ, ಇಲ್ಲಿ ಇಂಟಿಗ್ರೇಷನ್ ಭಾಳ ಹಾರ್ಡ್ ಆಗಿರೋದಿಲ್ಲ, ಸಿಂಪಲ್ ಆಗಿರುತ್ತೆ. ಇಂಟಿಗ್ರೇಷನ್ ಫಾರ್ಮುಲಾಸು ಇಲ್ಲಿ ಸ್ವಲ್ಪ ನಮಗೆ ಲಿಮಿಟ್ಸ್ಗಳು ಗೊತ್ತಾಗಬೇಕಾಗತ್ತೆ. ಅವೆಲ್ಲ ಗೊತ್ತಿದ್ದರೆ ಈ ಚಾಪ್ಟರ್ ಕೂಡ ಈಸಿಯಾಗಿ ನೀವು ಮಾರ್ಕ್ಸ್ನ ತೊಗೊಳ್ಬೋದು. ಓಕೆ, ಸೊ ಟೈಮ್ ವೇಸ್ಟ್ ಮಾಡದೆ ಕ್ಲಾಸ್ನ ಸ್ಟಾರ್ಟ್ ಮಾಡಿಬಿಡೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನಾವು ಫಸ್ಟಿಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ ಬೈ ದಿ ಹೆಲ್ಪ್ ಆಫ್ ದಿ ಇಂಟಿಗ್ರೇಷನ್. ಓಕೆ, ಇಂಟಿಗ್ರೇಷನ್ ಅಂದರೆ ಏರಿಯಾ ಆಫ್ ದಿ ಕರ್ವ್ನ ನಾವು ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಓಕೆ, ನೋಡಿ ಇಲ್ಲಿ 2 ರಿಸಲ್ಟ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಏನೇನಾಗಿರುತ್ತಪ್ಪ ಅಂದರೆ ಇಲ್ಲಿ ಒಂದು ಕರ್ವ್ ಇದೆ ಅಂತ ತಿಳ್ಕೊಳ್ಳಿ. ಇದು f(x) ನಿಮ್ಮದು ಫಂಕ್ಷನ್ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಏನಾಗಿರುತ್ತೆ, ಡೆಫಿನಿಟ್ ರಿಸಲ್ಟ್ನ ನಾವು ತೊಗೊತೀವಿ, ಡೆಫಿನಿಟ್ ಇಂಟಿಗ್ರಲ್ಸ್. ಯಾಕಂದರೆ ಇಲ್ಲಿ ಲಿಮಿಟ್ನ ಮೆನ್ಷನ್ ಮಾಡಿರ್ತಾರೆ. ಸೊ A to B ಅಂತ ಡಿಫೈನ್ ಮಾಡಿರ್ತಾರೆ. ಆ ಲಿಮಿಟಲ್ಲಿ ಆ ಏರಿಯಾ ಎಷ್ಟಾಗಿತ್ತು ಅಂತ ಫೈಂಡ್ ಔಟ್ ಮಾಡೋದು ಬೈ ದಿ ಹೆಲ್ಪ್ ಆಫ್ ದಿ ಇಂಟಿಗ್ರೇಷನ್ ಮಾಡೋದೇ ಆಗಿರುತ್ತೆ. ಓಕೆ, ಸೊ ನೋಡಿ ಇವಾಗ ಇಲ್ಲಿ ಒಂದು ಕರ್ವ್ನ ನಾನು ತೊಗೊಂಡಿದ್ದೀನಿ. ಸೊ ಈ ಕರ್ವ್ ಏನಾಗಿದೆಪ್ಪ ಅಂದರೆ y f(x) ಒಂದು ಫಂಕ್ಷನ್ನ ಕರ್ವ್ನ ತೊಗೊಂಡಿದ್ದೀನಿ. ಇಲ್ಲಿ ಏನು ಡಿಫೈನ್ ಆಗಿರುತ್ತೆ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏರಿಯಾನ ನೀವು ಫೈಂಡ್ ಮಾಡಬೇಕು. ಸೊ ಇದು ಲೈನ್ ಆಗಿರುತ್ತೆ x = a ಅಂತಂದರೆ ಇಲ್ಲಿ a ಇರುತ್ತೆ, ಇಲ್ಲಿ b ಇರುತ್ತೆ. ಸೊ ಬಿಟ್ವೀನ್ ಈ ಏರಿಯಾನ ನೀವು ಫೈಂಡ್ ಮಾಡಬೇಕು. ಯಾವುದಪ್ಪ ಏರಿಯಾ ಅಂದರೆ ASPN ನಮ್ಮ ಚಾನಲ್ ನೇಮು, ಕರೆಕ್ಟಾ? ಸೊ ಏನು ಡಿಫೈನ್ ಮಾಡಿದ್ದೀನಿ, ಜಸ್ಟ್ ನೇಮ್ ಕೊಟ್ಟಿದ್ದಿರೋದು ಅಷ್ಟೇ. ಇಲ್ಲಿ ASPN ಅನ್ನು ಡಿಫೈನ್ ಮಾಡಿದ್ದೀನಿ. ಓಕೆ, ಈ 4 ಪಾಯಿಂಟ್ಗಳಿಂದ ಇನ್ಕ್ಲೂಡ್ ಆಗಿರುವಂಥ ಈ ಒಳಗಡೆ ಇದೆಯಲ್ಲ ಈ ಏರಿಯಾನ ನೀವು ಫೈಂಡ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಲಿಮಿಟ್ ಇಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಇಲ್ಲಿರೋದು A ಪಾಯಿಂಟು B, A ಇಂದ B ವರೆಗೂ ಇಲ್ಲಿ ಕಂಪ್ಲೀಟ್ ಎಂಟೈರ್ ಏರಿಯಾ ಇದೆಯಲ್ಲ ಈ ಏರಿಯಾನ ಫೈಂಡ್ ಮಾಡಬೇಕು. ಯಾವ ಥರ ಫೈಂಡ್ ಮಾಡಬೇಕು ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡು ಅಂದರೆ ಇಲ್ಲಿ 2 ಮೆಥಡ್ ಇರುತ್ತೆ. ಒಂದು dx ಯೂಸ್ ಮಾಡಿಕೊಂಡು, ಒಂದು dy ಯೂಸ್ ಮಾಡಿಕೊಂಡು. dy ಅಂದರೆ ಕರ್ವ್ ಈ ಥರ ಬಂದಾಗ ಅವಾಗ dy ತೊಗೋಬೇಕಾಗತ್ತೆ. ಕರ್ವ್ ಈ ಥರ ಇತ್ತಂದರೆ ಅವಾಗ dx ತೊಗೊಂಡ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ, dx ಅಂತ ನಾನು ಇಲ್ಲಿ ಯಾಕೆ ಡಿಫೈನ್ ಮಾಡಿದೆ ಅಂದರೆ ಯೂಶ್ವಲಿ ನೀವು ಇಂಟಿಗ್ರೇಷನ್ ಯಾವ ಥರ ಬರೀತೀರಾ, ಇಂಟಿಗ್ರೇಷನ್ನ ಡಿಫೈನ್ ಮಾಡಬೇಕಂದ್ರೆ ಇಲ್ಲಿ ಲಿಮಿಟ್ A to B. ಯಾಕಂದರೆ ಫಸ್ಟ್ ಸ್ಮಾಲ್ ಲಿಮಿಟ್ ಎಷ್ಟಿದೆ, ಇಲ್ಲಿ ಲೆಸರ್ ವ್ಯಾಲ್ಯೂ A ಇದೆ, ಹೈಯೆಸ್ಟ್ ವ್ಯಾಲ್ಯೂ B ಇದೆ. ಸೊ ಅದರ ಸಲುವಾಗಿ A to B ಅಂತ ಬರೀಬೇಕು. ಅದಾದಮೇಲೆ f(x) dx ಈ ಥರ ಬರೀತೀರಾ. f(x) ಅಂದರೆ ನಥಿಂಗ್ ಬಟ್ ಇದು ಏನಂತ ಬರೀತೀರಾ ನೀವು, A to B, ಇದಕ್ಕೆ y ಅಂತ ಡಿಫೈನ್ ಮಾಡ್ತೀರಾ, y dx. ಇಲ್ಲಿ dx ಅಂದರೆ ವಿತ್ ರೆಸ್ಪೆಕ್ಟ್ ಟು x, ಅಂದರೆ ಇದು ನಿಮ್ಮದು dx ರಿಸಲ್ಟ್ ಆಗಿರುತ್ತೆ. ಓಕೆ, ಇಲ್ಲಿ ತೊಗೊಂಡಿದ್ದಾರಲ್ಲ ಟುವರ್ಡ್ಸ್ ಟು ಎಕ್ಸ್ ಆಕ್ಸಿಸ್ ತೊಗೊಂಡ್ರೆ ಅದಕ್ಕೆ dx ಅಂತ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಲಿಮಿಟ್ ಏನಾಗಿರುತ್ತೆ A to B ಅಂದರೆ ಇವಾಗ ನೀವು ಇದ್ರದ್ದು ರಿಸಲ್ಟ್ನ ಫೈಂಡ್ ಮಾಡ್ತಿಲ್ಲ, ಅದಾಗಿರುತ್ತೆ ನಿಮ್ಮದು ಈ ಎಂಟೈರ್ ಏರಿಯಾ ಆಗಿರುತ್ತೆ. ಇದಕ್ಕೆ ಬೇಕಿದ್ದರೆ ನೀವು ಶೇಡ್ ಮಾಡ್ಕೊಳ್ಳಿ. ಈ ಪೂರ ಏರಿಯಾ ASPN ಏರಿಯಾ ಇದೆಯಲ್ಲ ಇದನ್ನು ನೀವು ಫೈಂಡ್ ಮಾಡೋದಾಗಿರುತ್ತೆ. ಇದನ್ನು ನಾನು ಇಲ್ಲಿ ಜಸ್ಟ್ ಡಿನೋಟ್ ಮಾಡೋ ಸಲುವಾಗಿ ಬರೆದಿರೋದು. ಇದು ಡಿವೈಡ್ ಆಗಿಲ್ಲ, ಇದು ಎಂಟೈರ್ ಏರಿಯಾ ASPN. ಓಕೆ, ಇಲ್ಲಿ ಫಾರ್ಮುಲಾ ಏನಾಗಿದೆ ನೋಡಿ, A to B y ಅಂತಂದ್ರೆ ಒಂದೇ, f(x) ಅಂದ್ರೆ ಒಂದೇ, dx ಆಗಿರುತ್ತೆ. ವಿತ್ dxನ ನೀವು ತೊಗೊಂಡ್ರೆ, ವಿತ್ x ಆಕ್ಸಿಸ್ ತೊಗೊಂಡ್ರೆ ಆಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಕೆಲವೊಂದು ಸರ್ತಿ ಲಿಮಿಟ್ಸ ಕೊಡ್ತಾರೆ 2 to 3 f(x) = x². ಆವಾಗ ನಾವು 2 to 3ನ ಲಿಮಿಟ್ನ ತೊಗೊಂಡು x²ನ ಇಂಟಿಗ್ರೇಷನ್ ಮಾಡಿ ಲಿಮಿಟ್ನ ಅಪ್ಲೈ ಮಾಡಿದರೆ ನಮಗೆ ಬರುತ್ತೆ ಏರಿಯಾ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಟುವರ್ಡ್ಸ್ ಟು dx ಇದ್ದಾಗ, ಇದು x ಆಕ್ಸಿಸ್ ಇದ್ದಾಗ. ಓಕೆ, ಇದು x ಆಕ್ಸಿಸ್ ತೊಗೊಂಡಾಗ ನೀವು ತೊಗೊಳ್ಬೇಕಾಗಿರೋದು dx ರಿಸಲ್ಟ್. ಸಪೋಸ್ ದ ಕರ್ವ್ ಈ ಥರ ಇತ್ತು, ಅದಕ್ಕೆ ನಾನು g(y) ಅಂತ ಡಿನೋಟ್ ಮಾಡಿದ್ದೀನಿ. ಕರ್ವ್ ಈ ಥರ ಇದ್ದಾಗ ಆಗ ನಾವು ಏರಿಯಾ ಫೈಂಡ್ ತೊಗೋಬೇಕಾಗಿರೋದು dy ರಿಸಲ್ಟು, ಯಾಕಂದರೆ y ಆಕ್ಸಿಸ್ ಕಡೆ ಇದೆ. ಸೊ ಇಲ್ಲಿನೂ ನಾನು ಏನು ಮಾಡ್ತಾ ಇದ್ದೀನಿ, ಈ ರಿಸಲ್ಟ್ಗೆ ಇಲ್ಲಿ y ಪಾಯಿಂಟ್ ಇರುತ್ತಲ್ಲ, ಸೊ ಹಾಗಾಗಿ ಇದಕ್ಕೆ ನಾನು y = a ತೊಗೊಂಡಿದ್ದೀನಿ, ಇಲ್ಲಿ y = b ತೊಗೊಂಡಿದ್ದೀನಿ. ಯಾಕಂದರೆ ಫಸ್ಟ್ ಬರೋದು a, ನೆಕ್ಸ್ಟ್ ಬರೋದು ಏನಿರುತ್ತೆ B ಇರುತ್ತೆ. ಓಕೆನಾ? ಸೊ ಇವಾಗ ನಾವು ಇದನ್ನು ಇಂಟಿಗ್ರೇಷನಲ್ಲಿ ಬರಿತಾ ಹೋದರೆ ಇದು ರಿವರ್ಸ್ ಇದೆ. ಯಾಕಂದರೆ B ಟುವರ್ಡ್ಸ್ ಟು dy ವಿತ್ ರೆಸ್ಪೆಕ್ಟ್ ಟು y ಇದೆ. ಓಕೆ, ಸೊ y ಇದ್ರೆ ನಾವು ಈ ಏರಿಯಾನ ಫೈಂಡ್ ಔಟ್ ಮಾಡಬೇಕಾಗಿರೋದು, ಈ ಎಂಟೈರ್ ಏರಿಯಾನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು. ಓಕೆ, ಇಲ್ಲಿ ಕೂಡ ಏರಿಯಾ ನೋಡಿ ASPN, ಈ ಏರಿಯಾನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಓಕೆ, ಅದು ಎಲ್ಲಿಂದ ಎಲ್ಲಿವರೆಗೂ ಲಿಮಿಟು, A ಇಂದ ಹಿಡಿದು B ವರೆಗೂ. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ರಿಸಲ್ಟು ಇಲ್ಲಿ ಲಿಮಿಟ್ ಸೇಮ್ ಇದೆ, A to B ನೇ ಇರುತ್ತೆ. ಇಲ್ಲಿ f(x) ಇದ್ದಲ್ಲಿ y ತೊಗೊಂಡಿದ್ರೆ dy ತೊಗೊಂಡಿದ್ರೆ ವಿತ್ ರೆಸ್ಪೆಕ್ಟ್ ಟು y ತೊಗೊಂಡ್ರೆ ಇಲ್ಲಿ ನಿಮಗೆ x ಬರುತ್ತೆ. x ಅಂತಂದರೆ ನಾವು ಇಲ್ಲಿ ಏನು ಡಿಫೈನ್ ಮಾಡ್ಕೊಂಡಿದ್ದೀವಿ ನೋಡಿ, g(y) ಇದೆಯಲ್ಲ, ಸೊ ಅಂದರೆ ಇದು g(y), ಇದು ಒಂದು ಫಂಕ್ಷನ್ g(y) ಅಂತ ನಾವು ಡಿಫೈನ್ ಮಾಡಿದ್ದೀವಿ. ಇದನ್ನು ಏನಂತ ತೊಗೋಬೇಕಪ್ಪ ಅಂದರೆ ಇಂಟಿಗ್ರೇಷನ್ ಆಫ್ A to B, ಇಲ್ಲಿ ಬರುತ್ತೆ ನಿಮಗೆ x dy. ಅಂದರೆ ನೀವು dy ತೊಗೊಂಡ್ರೆ ಅಲ್ಲಿ x = ಬರೀಬೇಕು, ಇಲ್ಲಿ dx ತೊಗೊಂಡ್ರೆ ಅಲ್ಲಿ y = ಫಂಕ್ಷನ್ ವ್ಯಾಲ್ಯೂನ ಇಲ್ಲಿ ಹಾಕಬೇಕು, ಆಗ ಇಂಟಿಗ್ರೇಟ್ ಮಾಡಬೇಕು. ಇದಿಷ್ಟೇ ಇರೋದು ಡಿಫ್ರೆನ್ಸ್.
ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಇದ್ರ ಮೇಲೆ ನಾವು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಇವೆರಡೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಯಾವಾಗ ನಾವು dx ತೊಗೋಬೇಕು, ಯಾವಾಗ ನಾವು dy ತೊಗೋಬೇಕು ಅನ್ನೋದನ್ನು ಕ್ಲಿಯರಾಗಿ ಗೊತ್ತಾಗುತ್ತೆ, ಡಿಪೆಂಡ್ ಅಪಾನ್ ಯುವರ್ ಕರ್ವ್ ಮೇಲೆ. ಓಕೆ, ಡೈರೆಕ್ಟಾಗಿ ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್, ಈಸಿಯಾಗಿ ನಿಮಗೆ ಎಲ್ಲನೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ನೋಡಿ ಫಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್ x² + y² = a². ಇವಾಗ ಇಕ್ವೇಷನ್ ಅವರೇ ಕೊಟ್ಟಿರೋದು. ಸೊ ನಾವಿಲ್ಲಿ ಏರಿಯಾನ ಫೈಂಡ್ ಮಾಡಬೇಕಾಗಿರೋದು ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್. ಓಕೆ, ಐ ಥಿಂಕ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಏರಿಯಾ ಆಫ್ ದ ಸರ್ಕಲ್ ಏನಿದೆ ಫಾರ್ಮುಲಾ ಅಂತ. ಓಕೆ, ಬಟ್ ಇವಾಗ ನಾವು ಇಕ್ವೇಷನ್ ಯೂಸ್ ಮಾಡಿಕೊಂಡು ಬೈ ದಿ ಇಂಟಿಗ್ರೇಷನ್ ಫಾರ್ಮುಲಾ ಪ್ರಕಾರ ನಾವು ಇದನ್ನು ಏರಿಯಾನ ಫೈಂಡ್ ಮಾಡೋಣ. ಓಕೆ, ನಾನಿಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡಿದ್ದೀನಿ. ಓಕೆ, ಸೊ ಈ ಸರ್ಕಲಲ್ಲಿ ಫಸ್ಟ್ ಮಿಡಲ್ ಒನ್ನ ಎಕ್ಸಾಕ್ಟ್ಲಿ ನಾನು ಏನು ತೊಗೊಂಡಿದ್ದೀನಪ್ಪ ಅಂದರೆ ಒರಿಜಿನ್ ತೊಗೊಂಡಿದ್ದೀನಿ. ಒರಿಜಿನ್ ಆ್ಯಸ್ ಅ ಸೆಂಟರ್ ಆಗಿ ತೊಗೊಂಡಿದ್ದೀನಿ. ಓಕೆ, ಅದಾದಮೇಲೆ ಏನಿದೆ ನೋಡಿ ಇಕ್ವೇಷನ್, ಸರ್ಕಲ್ದು ಇಕ್ವೇಷನು x² + y² = a² ಅಂತ ಇದೆ. ಓಕೆ, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ್ಯಾವ ಥರ ನಾವು ಲಿಮಿಟ್ಸ್ನ ತೊಗೋಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. x² + y² = a² ಅಂತಿತ್ತಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ಒರಿಜಿನ್ ಇರುತ್ತೆ. ಓಕೆ, ಸೊ ಇವಾಗ ಫಸ್ಟ್ ಇಲ್ಲಿ a² ಇದೆಯಲ್ಲ, ಇದ್ರದ್ದು ರೇಡಿಯಸ್ ಏನಾಗಿರುತ್ತಪ್ಪ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಇದ್ರದ್ದು ಸ್ಕ್ವೇರ್ ರೂಟ್ನ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಇದ್ರದ್ದು ರೇಡಿಯಸ್ನ ನಾವು ಫೈಂಡ್ ಮಾಡ್ಕೋಬೇಕಂದ್ರೆ = ಇಲ್ಲಿ ಬಂದಿರುತ್ತಲ್ಲ ಈ ಆನ್ಸರು, ಇದ್ರದ್ದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ನಮಗೆ ರೇಡಿಯಸ್ ಸಿಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, a² ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ a ಬರುತ್ತೆ. ಸೊ ಇದು ಆನ್ಸರ್ ಆಗಿರುತ್ತೆ. ಇದು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಅಂತಂದರೆ a ಡಿಫ್ರೆನ್ಸ್ ಇದೆ ಅಂತ ಅರ್ಥ. ಓಕೆ, ಸೊ ಅಂದರೆ ಈ ಪಾಯಿಂಟ್ ಎಷ್ಟಾಗಿದೆಯಪ್ಪ ಅಂತ ನೋಡ್ತಾ ಹೋದರೆ x a ಇದೆ, y 0 ಇದೆ. ಓಕೆ, ಬೇಕಿದ್ರೆ ನೀವು ಇಲ್ಲಿ ಒಂದು ಡಿನೋಟ್ ಮಾಡ್ಕೊಳ್ಳಿ, ನಾನು ಇದಕ್ಕೆ a ಪಾಯಿಂಟ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ನಾನು b ಪಾಯಿಂಟ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಇದಕ್ಕೆ c, ಹಾಗೆ d. ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಎಂಟೈರ್ ರಿಸಲ್ಟು ಕಂಪ್ಲೀಟ್ ಸರ್ಕಲ್ದು ಏರಿಯಾನ. ಓಕೆ, ಸೊ ಇವಾಗ ನೋಡಿ a² ಅಂತ ಈ ಡಿಸ್ಟೆನ್ಸ್ ಅಂತ ನಮಗೆ ಗೊತ್ತಾಯಿತು. ಇದು a ಆಗಿದ್ರೆ ಇದು ಎಷ್ಟಾಗಿರುತ್ತೆ b ಪಾಯಿಂಟು, ಅದು ಕೂಡ ಡಿಸ್ಟೆನ್ಸ್ ಸೇಮ್ ಇರಬೇಕು, ಯಾಕಂದರೆ ds ಎಲ್ಲ ಕಡೆಯೂ ಸೇಮ್ ಇದ್ದೇ ಇರುತ್ತೆ. ಸೊ ಅಂದರೆ b ಪಾಯಿಂಟ್ ಎಲ್ಲಿ ಬಂದಿದೆ, ಅದು y ಆಕ್ಸಿಸ್ ಮೇಲೆ ಬಂದಿದೆ. ಅಂದರೆ ಇಲ್ಲಿ x ಆಕ್ಸಿಸ್ 0 ಇರುತ್ತೆ, y ಆಕ್ಸಿಸ್ a ಇರುತ್ತೆ. ಗೊತ್ತಾಯ್ತಾ? ಓಕೆ, ಸೊ ಇಲ್ಲಿ x ಆಕ್ಸಿಸ್ 0, y ವ್ಯಾಲ್ಯೂ a ಇರುತ್ತೆ. ಓಕೆ, ಅದೇ ಥರನಾಗಿ ಎಲ್ಲ ರಿಸಲ್ಟ್ಸು ಸೇಮ್ ಇರುತ್ತೆ. ಓಕೆ, ಇವಾಗ ನಾವು ಇಂಟಿಗ್ರೇಷನ್ನ ಯೂಸ್ ಮಾಡ್ಕೊಂಡು ಅಂದರೆ ಏರಿಯಾನ ಫೈಂಡ್ ಮಾಡಬೇಕಾಗಿರೋದು. ಸೊ ಹಾಗಾಗಿ ಓಕೆ, ಸೊ ನಾನಿವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ 4 ಪಾರ್ಟ್ಸ್ಗಳು ಈಕ್ವಲ್ ಪಾರ್ಟ್ಸ್ಗಳಾಗಿದ್ದಾವೆ. ಸೊ ಅಂದರೆ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಎಂಟೈರ್ ರಿಸಲ್ಟ್ ಸರ್ಕಲ್ದು. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಪಾರ್ಟ್ನ ಫೈಂಡ್ ಮಾಡಿಕೊಂಡು ಮಲ್ಟಿಪ್ಲೈ ವಿತ್ 4 ಮಾಡಿಬಿಟ್ರೆ ಮುಗೀತಲ್ವಾ, ಯಾಕಂದರೆ ಇಲ್ಲಿ 4 ಪಾರ್ಟ್ಸ್ಗಳು ಈಕ್ವಲ್ ಪಾರ್ಟ್ಸ್ಗಳಾಗಿದ್ದಾವೆ. ಸೊ ಒಂದು ಏರಿಯಾನ ನಾನು ಇವಾಗ ಫೈಂಡ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅದು ಏರಿಯಾ ಅಂತಂದರೆ ಇಲ್ಲಿದೆಯಲ್ಲ OAB, ಈ ಏರಿಯಾನ ನಾನು ಫೈಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಬೇಕಿದ್ರೆ ಇದಕ್ಕೆ ಶೇಡ್ ಮಾಡ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ನಾನಿವಾಗ ಇದು ಒಂದು ಏರಿಯಾನ ಫೈಂಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇದು ಒಂದು ಏರಿಯಾನ ನಾವು ಫೈಂಡ್ ಮಾಡಿಕೊಂಡ್ರೆ ಈ 4 ಏರಿಯಾಗಳು ಈಕ್ವಲ್ ಪಾರ್ಟ್ ಆಗಿರುತ್ತೆ. ನಾವು ಮಲ್ಟಿಪ್ಲೈ ವಿತ್ 4 ಮಾಡಿಬಿಟ್ರೆ ನಮಗೆ ಎಂಟೈರ್ ರಿಸಲ್ಟ್ ಸರ್ಕಲ್ದು ಏರಿಯಾ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಒಂದೇ ಏರಿಯಾನ ತೊಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ x ಆಕ್ಸಿಸ್ ಇದು ಫಸ್ಟ್ ಕ್ವಾಡ್ರಂಟ್ ಆಗಿರುತ್ತೆ. ಸೊ ಇದು ನೋಡಿ ಇಲ್ಲಿದೆ ನಿಮ್ಮದು ಕರ್ವ್. ಈ ಕರ್ವ್ ಇಕ್ವೇಷನ್ ಆಲ್ರೆಡಿ ನಮಗೆ ಗೊತ್ತಿದೆ. ಏನಿದೆ ಈ ಕರ್ವ್ ಇಕ್ವೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ, x² + y² = a² ಅಂತ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಕೊಟ್ಟಿರೋದು. ನಾನು ವಿತ್ x ಆಕ್ಸಿಸ್ ತೊಗೊತಾ ಇದ್ದೀನಿ, ಅಂದರೆ dx ರಿಸಲ್ಟ್ನ ತೊಗೊತಾ ಇರೋದು. ಓಕೆ, dx ತೊಗೊಂಡ್ರೆ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆನಾ. ಓಕೆ, ಸೊ ಇವಾಗ ನಾನು ಬರಿತಾ ಇದ್ದೀನಿ ಇಕ್ವೇಷನ್ ಏನಿದೆ ಅಲ್ಲಿ x² + y² = a² ಅವರು ಕೊಟ್ಟಿರೋದು. ಓಕೆ, ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಕಂಪ್ಲೀಟ್ ಸರ್ಕಲ್ದು ಇಕ್ವೇಷನ್. ಸೊ ರಿಕ್ವೈರ್ಡ್ ಏರಿಯಾ ಅಂತ ನಾನು ಬರಿತಾ ಇದ್ದೀನಿ. ರಿಕ್ವೈರ್ಡ್ ಏರಿಯಾ ಆಫ್ ಅ ಸರ್ಕಲ್ = ಏನಿದೆಯಪ್ಪ ಅಂದರೆ 4 × ಏರಿಯಾ ಆಫ್ ಯಾವ್ದು ಏರಿಯಾ ನಾವು ತೊಗೊಳ್ತಾ ಇರೋದು ಇವಾಗ OABO. ಈ ಏರಿಯಾ ಮಾತ್ರ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, OABO. ಓಕೆ, ಇದು ಗೊತ್ತಾಗ್ತಾ ಸ್ಟೂಡೆಂಟ್ಸ್. 4 ಯಾಕೆ ಮಲ್ಟಿಪ್ಲೈ ಮಾಡಿದೆ ಅಂದರೆ 4 ಈಕ್ವಲ್ ಪಾರ್ಟ್ಸ್ ಇದೆ. ನಾವು ಫೈಂಡ್ ಮಾಡ್ತಾ ಇರೋದು ಇದು ಒಂದೇ, ಅದಕ್ಕೆ ನಾನು 4 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಎಂಟೈರ್ ಸರ್ಕಲ್ ಇಕ್ವೇಷನ್ ಗೊತ್ತಾಗುತ್ತೆ. ಐ ಥಿಂಕ್ ನಮಗೆ ಆಲ್ರೆಡಿ ಗೊತ್ತಿದೆ ಸರ್ಕಲ್ ಏರಿಯಾ ಏನಿದೆ ಅಂತ, 5r² ಅಂತ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನು ನಾವು ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡು ನಮಗೂ ಆನ್ಸರ್ ಅದು ಬರುತ್ತೆ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ? ಸೊ ನೋಡಿ ಇವಾಗ ನಾನು ಏನು ತೊಗೊಂಡಿರೋದು ಏರಿಯಾ ಆಫ್ OABO ತೊಗೊಂಡಿರೋದು. ಓಕೆ, ಸೊ ನಾನು ಇವಾಗ ಈ ಏರಿಯಾದ ರಿಸಲ್ಟ್ನ ಫೈಂಡ್ ಮಾಡ್ತಾ ಇದ್ದೀನಿ. ನೋಡಿ ಫಸ್ಟ್ಗೆ 4 ಆ್ಯಸ್ ಇಟ್ ಇಸ್ ಬರೀತಾ ಇದ್ದೀನಿ. ಇವಾಗ ಏರಿಯಾ ಆಫ್ OABನ ಅಪ್ಲೈ ಮಾಡ್ಕೋಬೇಕು. ಫಾರ್ಮುಲಾ ಪ್ರಕಾರ ಏನಿದೆ ಫಾರ್ಮುಲಾ A to B f(x) dx ಅಥವಾ y × dx ಇದೆ. ಸೊ ಮೊದಲಿಗೆ ನಾವಿಲ್ಲಿ ಲಿಮಿಟ್ನ ಬರ್ಕೋಬೇಕು. ಲಿಮಿಟ್ ಬರೆಯೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಎಕ್ಸಾಂಪಲಲ್ಲಿ. ಸೊ ಲಿಮಿಟ್ ಏನಾಗಿದೆ ಅಂದರೆ ಒಂದು ಲೋವರ್ ಲಿಮಿಟ್ ಬರಬೇಕು, ಒಂದು ಅಪ್ಪರ್ ಲಿಮಿಟ್ ಬರಬೇಕು. ಲೋವರ್ ಲಿಮಿಟ್ ಏನಾಗಿದೆ ನೋಡಿ, ಈ ಎಂಟೈರ್ ಏರಿಯಾದಲ್ಲಿ x ವ್ಯಾಲ್ಯೂನ ನೋಡಬೇಕು. ಯಾಕಂದರೆ ನಾವು dx ತೊಗೊಂಡಿದ್ವಿ ವಿತ್ ರೆಸ್ಪೆಕ್ಟ್ ಟು
ಎಕ್ಸ್ ತೊಗೊಂಡಿದ್ದೀವಿ ಅಂದರೆ ಎಕ್ಸ್ ವ್ಯಾಲ್ಯೂ ಲೋವೆಸ್ಟ್ ವ್ಯಾಲ್ಯೂ ಯಾವುದಾಗಿದೆ ಅದನ್ನ ಅಬ್ಸರ್ವ್ ಮಾಡಿ, ಹಾಗೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದಾಗಿದೆ ಅಬ್ಸರ್ವ್ ಮಾಡಿ. ಲೋವೆಸ್ಟ್ ವ್ಯಾಲ್ಯೂ ಅಂದರೆ ಇದು ಏರಿಯಾ ಇಲ್ಲಿ ಬಂದಿದೆನಾ, ಅಂದರೆ ಒರಿಜಿನ್ಗೆ ಇದೆ ಅಂದರೆ ಜೀರೋನೇ ಲೋವೆಸ್ಟ್ ವ್ಯಾಲ್ಯೂ ಇದೆ. ಹೈಯೆಸ್ಟ್ ವ್ಯಾಲ್ಯೂ ಅಂದರೆ ಎ ಇದೆ ಇಲ್ಲಿ. ಓಕೆ, ಸೊ ಎನ ನಾವು ಇಲ್ಲಿ ಬರೀಬೇಕಂದ್ರೆ ಲಿಮಿಟ್ ಏನಾಯ್ತಪ್ಪ ಅಂದರೆ 0 to a ಆಯಿತು. ಇನ್ನು ಎಫ್ ಆಫ್ ಎಕ್ಸ್ ಬರೀಬೇಕಾಗತ್ತೆ. ಇಲ್ಲಿ ಏನು ತೊಗೊಂಡಿರೋದು, ಡಿ ಎಕ್ಸ್ ತೊಗೊಂಡಿರೋದು. ಸೊ ಇಲ್ಲಿ ಡಿ ಎಕ್ಸ್ ಬರೀತೀರಾ, ಇಲ್ಲಿ ಏನು ಬರೀಬೇಕು, ಎಫ್ ಆಫ್ ಎಕ್ಸ್ ಬರೀತೀರಾ. ಇದು ನಿಮ್ಮದು ಫಾರ್ಮುಲಾ ಪ್ರಕಾರ. ಓಕೆನಾ. ಸೊ ಇವಾಗ ಎಫ್ ಆಫ್ ಎಕ್ಸ್ ಅಂದರೆ ಬರೀಬೇಕು ನಾವು. ಎಫ್ ಆಫ್ ಎಕ್ಸ್ ಅಂದರೆ ವಾಯ್ ಅಂತ, ಹಾಗೆ ವಾಯ್ ರಿಸಲ್ಟ್ನ ಬರೀಬೇಕು. ನಮಗೆ ಕೊಟ್ಟಿರುವಂಥ ಇಕ್ವೇಷನ್ ಏನಾಗಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇದೆ. ಇದರಲ್ಲಿ ನಾವು ವಾಯ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಅಂದರೆ ಎಕ್ಸ್ ಸ್ಕ್ವೇರ್ನ ಈ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಆಗೇನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇವಾಗ ರೂಟ್ನ ನಾನೆಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಸ್ಕ್ವೇರ್ ಇದ್ದು ಹೋಗಿಬಿಡುತ್ತೆ. ಓನ್ಲಿ ವೈ ಇಸ್ ಈಕ್ವಲ್ಸ್ ಟು ನಮಗೆ ಸಿಕ್ಬಿಡುತ್ತೆ. ಎಷ್ಟಾಯಿತು ನೋಡಿ, ವೈ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ವೈ ಅಂದರೂ ಒಂದೇ ಅಥವಾ ಎಫ್ ಆಫ್ ಎಕ್ಸ್ ಅಂದರೂ ಒಂದೇ. ಸೊ ಈ ವ್ಯಾಲ್ಯೂನ ನಾನು ಇವಾಗ ಕ್ವಶನಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. 4 ಇದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು, ಅದು ನಿಮಗೆ ಗೊತ್ತಿರಲಿ. 0 to a ಆ್ಯಸ್ ಇಟ್ ಈಸ್. ಎಫ್ ಆಫ್ ಎಕ್ಸ್ ಅಂದರೆ ಏನು ಬಂದಿದೆ ನಮ್ದು ಇವಾಗ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಇದ್ರದ್ದು ಫಾರ್ಮುಲಾ ನಾವಿಲ್ಲಿ ಅಪ್ಲೈ ಮಾಡಬೇಕು. ಈ ಎಂಟೈರ್ ರಿಸಲ್ಟಲ್ಲಿ ಇದೇ ಫಾರ್ಮುಲಾ ಜಾಸ್ತಿ ರಿಪೀಟೆಡ್ ಆಗಿರೋದು. ಇದ್ರದ್ದು ಫಾರ್ಮುಲಾ ಏನಿದೆ ನೋಡಿ, ಆಲ್ರೆಡಿ ಸ್ಟಡಿ ಮಾಡಿದರೆ ಇಂಟಿಗ್ರೇಷನ್ ಚಾಪ್ಟರಲ್ಲಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಇದೆ. ಸೊ ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. 4 ಇಂಟು ಫಸ್ಟ್ಗೆ ಏನಿದೆ, x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಓಕೆ, ಸೊ ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕಾಗಿರೋದು 0 to a. ಓಕೆ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಎನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ, 4 ಇಂಟು ಇಲ್ಲಿ ಎ ಅಪ್ಲೈ ಮಾಡಿಕೊಂಡ್ರೆ ಇಲ್ಲಿ ಎ ಸ್ಕ್ವೇರ್ ಇದೆ, ಎಕ್ಸ್ ಜಾಗದಲ್ಲಿ ಏನು ಅಪ್ಲೈ ಮಾಡಬೇಕು, ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಷ್ಟಾಗಿಬಿಡುತ್ತೆ, 0 ಆಗಿಬಿಡುತ್ತಾ. 0ಇಂದ ಎದರಿಂದ ಜೊತೆ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಏನಾಗಿಬಿಡುತ್ತೆ, 0ನೇ ಆಗುತ್ತೆ ಫಸ್ಟ್ ರಿಸಲ್ಟ್. ಅದಾದಮೇಲೆ ಇಲ್ಲಿ ಅಪ್ಲೈ ಮಾಡ್ಕೋಬೇಕು ನೋಡಿ, ಪ್ಲಸ್ ಎ ಸ್ಕ್ವೇರ್ ಡಿವೈಡ್ ಬೈ 2 ಆ್ಯಸ್ ಇಟ್ ಇಸ್ ಬರೀತೀರಾ, ಸೈನ್ ಇನ್ವರ್ಸ್ ಆಫ್ ಇಲ್ಲಿ ಎನ ಅಪ್ಲೈ ಮಾಡ್ತೀರಾ. ಎ ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ ನಮ್ಮದು ಆನ್ಸರ್, 1 ಬರುತ್ತೆ. ಕರೆಕ್ಟಾ. ಅದಾದಮೇಲೆ 0ನ ಅಪ್ಲೈ ಮಾಡ್ಕೋಬೇಕು, ಮೈನಸ್ 0 ಅಪ್ಲೈ ಮಾಡಿ. 0/2 ಅಂದರೆ 0ನೇ ಆಯಿತಾ. 0ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು 0ನೇ ಇರುತ್ತೆ. ಅದಾದಮೇಲೆ ಮೈನಸ್ ಇಲ್ಲಿನೂ 0 ಅಪ್ಲೈ ಮಾಡಿ. 0/a ಅಂತಂದರೆ 0 ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ 0 ಆನ್ಸರ್ 0ನೇ ಇದೆ. ಸೊ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಇದು ಆನ್ಸರ್ 0ನೇ ಬರುತ್ತೆ. ಸೊ ಇವಾಗ ಫೈನಲ್ ಆಗಿ ಉಳಿದಿರುವಂಥ ಆನ್ಸರ್ ಏನಾಯ್ತಪ್ಪ ಅಂತ ನೋಡ್ತಾ ಹೋದರೆ, ಇಲ್ಲಿ 4 ಇದೆ, 4 ಬರ್ಕೊಳ್ಳಿ. ಅದಾದಮೇಲೆ ಎ ಸ್ಕ್ವೇರ್ ಬೈ 2 ಎ ಸ್ಕ್ವೇರ್ ಬೈ 2 ಇದು ಸೈನ್ ಇನ್ವರ್ಸ್ ಆಫ್ 1. ಸೈನ್ ಇನ್ವರ್ಸ್ ಆಫ್ 1 ಅಂತಂದರೆ ಸೈನ್ 90 ವ್ಯಾಲ್ಯೂನೇ 1 ಆಗಿರುತ್ತಾ, ಅಂದರೆ 90 ಅಂದರೆ ಎಷ್ಟು, 5/2 ಆಗುತ್ತೆ. ಸೊ ಇಲ್ಲಿ 5/2 ಬರೀತೀರಾ. ಓಕೆ, ಸೊ ಇದು ಉಳಿದಿರೋದ್ರ ನಂತರ ಎಲ್ಲನೂ 0 ಆಗಿದೆ, ಬಿಟ್ಬಿಡಿ. ಇವಾಗ ಇದು 4 ಮತ್ತು ಇದು 2 to 4 ಇದು ಕ್ಯಾನ್ಸಲ್ ಆಗಿಬಿಡುತ್ತಾ. ಉಳಿತೆ ಎಷ್ಟು ನೋಡಿ ನಮಗೆ ಆನ್ಸರ್ ಫೈನಲ್ ಆಗಿ ಪೈ ಎ ಸ್ಕ್ವೇರ್. ಇದು ನಮ್ಮದು ಆನ್ಸರ್. ಇದು ಬಂದಿದೆ ನಮ್ಮದು ಏರಿಯಾ. ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳಿ, ಏರಿಯಾ ಆಫ್ ದ ಸರ್ಕಲ್ ಏನಿತ್ತು ನಮ್ಮದು ಫಾರ್ಮುಲಾ ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದು ಪೈ ಆರ್ ಸ್ಕ್ವೇರ್. ಆರ್ ಅಂದರೆ ರೇಡಿಯಸ್ ಆಗಿರುತ್ತೆ. ಇಲ್ಲಿ ರೇಡಿಯಸ್ ಏನಾಗಿದೆ, ಎ ಆಗಿದೆಯಾ, ಅಂದರೆ ಎ ಸ್ಕ್ವೇರ್ ಆಯಿತಾ ಆನ್ಸರ್. ಸೊ ನಿಮಗೆ ಬಂದಿರುವಂಥ ಆನ್ಸರ್ ಕರೆಕ್ಟ್ ಆಗಿದೆಯಾ, ಬೈ ದಿ ಹೆಲ್ಪ್ ಆಫ್ ದಿ ಇಂಟಿಗ್ರೇಷನ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಫ್ರೆಂಡ್ಸ್. ಈ ಥರ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಇದು 4 ಮಾಡೋದನ್ನೇ ಮಲ್ಟಿಪ್ಲಿಕೇಶನ್ನೇ ಮರೆತು ಬಿಡ್ತಾರೆ, ಹಾಗಾಗಿ ಆನ್ಸರ್ ರೈಟ್ ಬರೋದಿಲ್ಲ. ಓಕೆ, ಸೊ ನಾವು ಫೈನಲ್ ಆಗಿ ಏನು ಬರೀಬೇಕು, ರಿಕ್ವೈರ್ಡ್ ಏರಿಯಾ ಆಫ್ ಅ ಸರ್ಕಲ್ ಈಸ್ ಪೈ ಎ ಸ್ಕ್ವೇರ್. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಇದ್ದರೆ 3 ಮಾರ್ಕ್ಸ್ ಬರುತ್ತೆ ನೋಡಿ. ಸಿಂಪಲ್ ಇದನ್ನ ಇದು. ಇದರಲ್ಲಿ ಇಂಪಾರ್ಟೆಂಟು ಈ ರಿಸಲ್ಟ್ನ ಬರ್ಕೊಳ್ಳೋದು, ವಾಯ್ ಈಸ್ ಈಕ್ವಲ್ಸ್ ಟು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಏರಿಯಾ ಫೈಂಡ್ ಮಾಡ್ಕೊಂಡು ನೆನಪಿಟ್ಕೊಳ್ಳಿ, ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋದು ನೆನಪಿಟ್ಕೊಳ್ಳಿ. ಇಷ್ಟಿದ್ರೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಇನ್ನು ನಾನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಎಲಿಪ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ. ಎಲಿಪ್ಸು ಅದಾದಮೇಲೆ ಇಕ್ವೇಷನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಓಕೆ, ಇದರದ್ದು ನಾವು ಇವಾಗ ಏರಿಯಾನ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಸೊ ನೋಡಿ. ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ಒಂದು ರಫ್ ಆಗಿ ಡಯಾಗ್ರಾಮ್ನ ತೊಗೊಂಡಿದ್ದೀನಿ. ಇವಾಗ ಏನು ಫೈಂಡ್ ಮಾಡಬೇಕಾಗಿರೋದು, ಈ ಕಂಪ್ಲೀಟ್ ಏರಿಯಾನ ನಾವು ಫೈಂಡ್ ಮಾಡಬೇಕಾಗಿರೋದು ಎಲಿಪ್ಸಿದು. ಅಂದರೆ ಎನ್ಕ್ಲೋಸ್ ಬೈ ಅಂದರೆ ಈ 4 ಪಾರ್ಟ್ಗಳನ್ನು ನಾವು ಏರಿಯಾನ ಫೈಂಡ್ ಮಾಡಬೇಕು. ಹಾಗೇನು ಮತ್ತೆ ಇಲ್ಲಿ ಸೇಮ್ ರಿಸಲ್ಟ್, ಒಂದು ಏರಿಯಾನ ನಾನು ಇಲ್ಲಿ ಫೈಂಡ್ ಮಾಡಿದರೆ ಇಂಟು 4 ಮಾಡ್ಬೋದಾ, ಯಾಕಂದರೆ ಇವು 4 ಪಾರ್ಟ್ಸ್ಗಳು ಈಕ್ವಲ್ ಪಾರ್ಟ್ ಆಗಿರುತ್ತೆ. ಓಕೆ, ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ಕಂಪ್ಲೀಟ್ ಏರಿಯಾನ ಶೇಡ್ ಮಾಡ್ತಾಯಿದ್ದೀನಿ. ಇದು ಒಂದು ಏರಿಯಾನ ನಾನು ಇಲ್ಲಿ ಫೈಂಡ್ ಮಾಡಿಬಿಟ್ರೆ ನಮಗೆ ಉಳುಕಿದ ಏರಿಯಾನು ಸಿಕ್ಬಿಡುತ್ತೆ. ಸೊ ಜಸ್ಟ್ ಮಲ್ಟಿಪ್ಲೈಡ್ ವಿತ್ 4 ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ, ಸಿಂಪ್ಲಿ ನಾನಿಲ್ಲಿ ಶೇಡ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಈ ಏರಿಯಾನ ನಾವಿಲ್ಲಿ ಫೈಂಡ್ ಮಾಡಬೇಕು. ಸೊ ಅದು ಯಾವುದು, ಟುವರ್ಡ್ಸ್ ಟು ಎಕ್ಸ್ ಆಕ್ಸಸ್ಸೇ ತೊಗೊತಾ ಇದ್ದೀನಿ.
ಟುವರ್ಡ್ಸ್ ಟು ಎಕ್ಸ್ ಆ್ಯಕ್ಸಸ್ಸನ್ನೇ ತೊಗೊಂಡ್ರೆ ಜಸ್ಟ್ ಇದನ್ನು ಡಿನೋಟ್ ಮಾಡೋ ಸಲುವಾಗಿ ಮಾಡಬೇಕು. ಇದು ನಾನು ಯಾವ್ದು ತೊಗೋತಾ ಇದ್ದೀನಿ ಅಂದರೆ ಡಿ ಎಕ್ಸ್ ರಿಸಲ್ಟ್ ತೊಗೋತಾ ಇದ್ದೀನಿ. ಓಕೆ, ಡಿ ಎಕ್ಸ್ ತೊಗೊಂಡ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂನ ಬರೀಬೇಕು. ಓಕೆ, ಸೊ ಇವಾಗ ಒಂದು ನೇಮ್ನ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಎ, ಇದು ಬಿ, ಇಲ್ಲಿ ಸಿ ಇರುತ್ತೆ, ಇದು ಡಿ ಅಂತ ತಿಳ್ಕೊಳ್ಳಿ. ಇವಾಗ ಕಂಪ್ಲೀಟ್ ಏರಿಯಾನ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಅದರಲ್ಲಿ ನಾನು ಈ ಪಾರ್ಟ್ ಮಾತ್ರ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾವು ಈ ರಿಸಲ್ಟ್ನ ತಿಳ್ಕೊಳ್ಬೇಕು. ಎ ಪಾಯಿಂಟ್ ಏನಾಗಿರುತ್ತೆ, ಬಿ ಪಾಯಿಂಟ್. ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಇವಾಗ ಈ ರಿಸಲ್ಟ್ನ ನಾವು ನೋಡಬೇಕಂದ್ರೆ, ಅಂದರೆ ಎ ನಾನು ಫೈಂಡ್ ಮಾಡಬೇಕಂದ್ರೆ ಎಕ್ಸ್ ಡಿನಾಮಿನೇಟರಲ್ಲಿ ಇದೆಲ್ಲ ಅದಕ್ಕೆ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೋಬೇಕು. ಎಷ್ಟು ಬರುತ್ತೆ ನೋಡಿ, ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ರೂಟ್ ಆಫ್ ಎ ಸ್ಕ್ವೇರ್ ಅಂತಂದರೆ ಈ ರಿಸಲ್ಟ್ ಬರುತ್ತೆ ಎ. ಅಂದರೆ ಇದರ ರಿಸಲ್ಟ್ ಏನಾಯಿತು, ಎ, 0 ಆಗುತ್ತೆ. ಕರೆಕ್ಟಾ? ಅದಾದಮೇಲೆ ಇನ್ನು ಬಿ ಪಾಯಿಂಟ್ನ ಮಾಡಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೋಬೇಕು. ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಇದು ಎಷ್ಟಾಗುತ್ತೆ ನೋಡಿ, 0, ಬಿ ಆಗುತ್ತೆ. ಯಾಕಂದರೆ ನಾವು ವೈ ವ್ಯಾಲ್ಯೂನ ಫೈಂಡ್ ಮಾಡಿದ್ದು ಅದು ಇಲ್ಲಿ ಬರೀಬೇಕಾಗುತ್ತೆ. ಓಕೆನಾ? ಸೊ ಈ 2 ಪಾಯಿಂಟ್ ಯಾವ ಥರ ಫೈಂಡ್ ಮಾಡೋದು ಗೊತ್ತಾಯ್ತಾ? ಇವಾಗ ಈ ಏರಿಯಾನ ನಾನು ಫೈಂಡ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಏನಾಯ್ತು ನೋಡಿ, ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ಸ್ ಟು ಇಲ್ಲಿನೂ 4 ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾಕಂದರೆ 4 ಈಕ್ವಲ್ ಪಾರ್ಟ್ಸ್ಗಳಿದ್ದಾವೆ. ನಾನು ಫೈಂಡ್ ಮಾಡ್ತಾ ಇರೋದು ಇದು ಫಸ್ಟ್ ಪಾರ್ಟ್ ಮಾತ್ರ. ಓಕೆ, ಇದು ಒಂದು ಫೈಂಡ್ ಮಾಡಿದರೆ 4 ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಕಂಪ್ಲೀಟ್ ಎಲಿಪ್ಸದ್ದು ಏರಿಯಾ ಸಿಕ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ 4 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 4 ಇಂಟು ಏರಿಯಾ ಆಫ್ ಯಾವ ಏರಿಯಾ ನಾನು ಫೈಂಡ್ ಮಾಡ್ತಾ ಇರೋದು, ಒಂದೇ ರಿಸಲ್ಟು, ಅದು ಓ ಎ ಬಿ ಓ ಅನ್ನೋದು. ಓಕೆನಾ? ಸೊ ನೋಡಿ, ನಾನು ಇಲ್ಲಿ ಕೂಡ ಫಾರ್ಮುಲಾ ಬರೀತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಇಲ್ಲಿ ಮತ್ತೆ ಲೋಯೆಸ್ಟ್ ಲಿಮಿಟ್ ಹೈಯೆಸ್ಟ್ ಲಿಮಿಟ್ ಬರೀಬೇಕು. ಲೋಯೆಸ್ಟ್ ಲಿಮಿಟ್ ಅದು ಎಕ್ಸ್ ವ್ಯಾಲ್ಯೂದು ಯಾವುದಾಗಿದೆ, ಇದು ಕೂಡ ಒರಿಜಿನಿಗೆ ಟಚ್ ಆಗಿದೆನಾ, ಎಷ್ಟು ಇರುತ್ತೆ ಇಲ್ಲಿ 0,0 ಇರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಲೋಯೆಸ್ಟ್ ಲಿಮಿಟ್ 0 ಆಗುತ್ತೆ. ಹೈಯೆಸ್ಟ್ ಲಿಮಿಟು ಎಕ್ಸ್ದು ಮಾತ್ರ ನೋಡಬೇಕು ನಾವು. ಇವಾಗ ಎ ಇದೆ, ಸೊ ಎನ ಇಲ್ಲಿ ಬರೀತೀರಾ. ಗೊತ್ತಾಯ್ತಾ ಲಿಮಿಟ್ ಯಾವ ಥರ ಬರೀಬೇಕು? ಅದಾದಮೇಲೆ ಇಲ್ಲಿರುತ್ತೆ ನಿಮ್ಮದು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ಇವಾಗ ಎಫ್ ಆಫ್ ಎಕ್ಸ್ ಅಂದರೆ ವೈ ಈಸ್ ಈಕ್ವಲ್ಸ್ ಟು ನೀವು ಬರೀಬೇಕು. ಸೊ ಅದನ್ನು ಈ ಕಂಪ್ಲೀಟ್ ರಿಸಲ್ಟ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಯಾವ ಥರ ಸಿಂಪ್ಲಿಫೈ ಮಾಡಬೇಕು ನಾನು ಈ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ. ಏನಿದೆ ಇಲ್ಲಿ ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1. ಈ ಕಂಪ್ಲೀಟ್ ಪಾರ್ಟ್ನ ಈ ಸೈಡ್ ಶೂಟ್ ಮಾಡಿದರೆ ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಆಗುತ್ತೆ. ಇದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಈ ರಿಸಲ್ಟ್ನ ನಾವು ಇಲ್ಲಿ LCM ತೊಗೊಳ್ಬೋದಾ? ಎಷ್ಟಾಗುತ್ತೆ ನೋಡಿ, ಇದು ಎ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಓಕೆ, ಇದಾದಮೇಲೆ ವೈ ಸ್ಕ್ವೇರ್ ಡಿವೈಡ್ ಬೈ ಈ ಬಿ ಸ್ಕ್ವೇರ್ನು ನಾನು ಈ ಸೈಡ್ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ಬಿ ಸ್ಕ್ವೇರ್, ಇಲ್ಲಿ ಏನಿದೆ ಉಳಿದಿರೋದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಕರೆಕ್ಟಾ? ಸೊ ಇವಾಗ ವೈ ಈಸ್ ಈಕ್ವಲ್ಸ್ ಟು ನಮಗೆ ಬೇಕಾಗಿರುತ್ತಾನೆ. ಸೊ ವೈ ಅಂದರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಬಿಡಿ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಇದು ಬಿ ಸ್ಕ್ವೇರ್ ಆ್ಯಂಡ್ ಎ ಸ್ಕ್ವೇರ್ ಇದ್ದದ್ದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಬಿ ಬೈ ಎ ಉಳಿದ್ಬಿಡುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಉಳಿಯುತ್ತೆ. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಬಿ ಮತ್ತು ಎ ಅನ್ನೋದು ನಿಮ್ಗೆ ಗೊತ್ತಿರಲಿ, ಅದು ಕಾನ್ಸ್ಟೆಂಟ್ ರಿಸಲ್ಟ್ ಆಗಿರುತ್ತೆ. ಇವಾಗ ಈ ವೈ ರಿಸಲ್ಟ್ ಈ ಎಫ್ ಆಫ್ ಎಕ್ಸಲ್ಲಿ ಫಿಲಪ್ ಮಾಡಬೇಕು. ಏನಾಗುತ್ತೆ ನೋಡಿ, 4ನ ಮರಿಲಿಕ್ಕೆ ಹೋಗ್ಬೇಡಿ, ಆ್ಯಸ್ ಇಟ್ ಇಸ್ ಬರೀರಿ. 0 to a ಇದೆ. ಸೊ ಏನು ಬಂದಿದೆ ನಮ್ಮದು ಆನ್ಸರು, ಬಿ ಬೈ ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಸೊ ಇವಾಗ ಇಲ್ಲಿ ಬಿ ಬೈ ಎ ಅನ್ನೋದು ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಸೊ ಹೊರಗಡೆ ಅದನ್ನು ತೊಗೊಂಬಿಡಿ. ಆಲ್ರೆಡಿ 4 ಒಂದಿತ್ತು, ಅಂದರೆ 4b ಬೈ ಎ ಆಯಿತು. ಇವಾಗ ಇದಕ್ಕೆ ನಾವು ಇಂಟಿಗ್ರೇಟ್ ಮಾಡಬೇಕು. ಮತ್ತು ಆಲ್ರೆಡಿ ಯೂಸ್ ಮಾಡಿದ್ದು ಹಿಂದಿನ ಎಕ್ಸಾಂಪಲಲ್ಲಿ ಅದೇ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಏನಿದೆ ಫಾರ್ಮುಲಾ, ಎಕ್ಸ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ. ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡಬೇಕಾಗಿರೋದು 0 to a. ಕರೆಕ್ಟಾ? ಸೊ ಫಸ್ಟ್ ಇವಾಗ 0 ಫಸ್ಟ್ ನಾವು ಅಪ್ಲೈ ಮಾಡಬೇಕಾಗಿರೋದು ಎನ ಅಪ್ಲೈ ಮಾಡಬೇಕು. ಎ ಅಪ್ಲೈ ಮಾಡಿದರೆ ಎಷ್ಟಾಗುತ್ತೆ, ಇದು ಫಸ್ಟ್ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಇಲ್ಲಿ ಎ ಅಪ್ಲೈ ಮಾಡಿದರೆ ಎ ಸ್ಕ್ವೇರ್ ಆಗಿಬಿಡುತ್ತೆ, ಇದು 0 ಆಗಿಬಿಡುತ್ತೆ ಆನ್ಸರು. ಸೊ ಹಾಗಾಗಿ ನಾನು ಫಸ್ಟ್ ರಿಸಲ್ಟ್ 0 ಬರಿತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎ ಅಪ್ಲೈ ಮಾಡ್ತಾರೆ, ಎ ಬೈ ಎ ಅಂದರೆ ಮತ್ತೆ ಇದು 1 ಆಗುತ್ತೆ. ಇದು ರಿಸಲ್ಟು ಎ ಸ್ಕ್ವೇರ್ ಬೈ 2 ಆಗುತ್ತೆ. ಇಲ್ಲಿ ಸೈನ್ ಇನ್ವರ್ಸು 1 ಆಗುತ್ತೆ, ಯಾಕಂದರೆ ಎ ಕ್ಯಾನ್ಸಲ್ ಆಗಿ 1 ಇರುತ್ತೆ. 0 ಅಪ್ಲೈ ಮಾಡಿದರೆ ಇಲ್ಲಿ 0 ಅಂದರೆ 0 ಬೈ 2 ಅಂದರೆ ಇದು 0 ಆಗುತ್ತೆ, ಇದು ಕೂಡ 0 ಆಗುತ್ತೆ. ಸೊ ಅದು ಎಂಟೈರ್ ನೆಕ್ಸ್ಟ್ ರಿಸಲ್ಟ್ ಅಂತೂ 0 ಆಗುತ್ತೆ. ಸಿಂಪ್ಲಿ ನಾನು ಇಲ್ಲಿ 0 ಬರೆದಿದ್ದೀನಿ. ಸೊ ಉಳಿತಷ್ಟು ನೋಡಿ, ಫೈನಲ್ ಆಗಿ 4b ಡಿವೈಡೆಡ್ ಬೈ ಎ, ಇದು ಬ್ರಾಕೆಟಲ್ಲಿ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1 ಅಂದರೆ 5/2. ಸೊ 5/2ನ ಇಲ್ಲಿ ಬರೀರಿ. ಓಕೆ, ಈಸ್ ಈಕ್ವಲ್ಸ್ ಟು, ಇವಾಗ ನೋಡಿ ಏನೇನು ರಿಸಲ್ಟ್ ಕ್ಯಾನ್ಸಲ್ ಆಗುತ್ತೆ, ಇದು 4, ಇದು 2 ಇಂಟು 2, ಇದು 4 ಕ್ಯಾನ್ಸಲ್ ಆಯಿತು. ಇಲ್ಲಿ ಒಂದು ಎ ಇದೆ, ಇಲ್ಲಿ ಒಂದು ಎ ಇದೆ, ಕ್ಯಾನ್ಸಲ್ ಆಯಿತು. ಉಳಿದಷ್ಟು ಎ ಇಂಟು ಬಿ ಇಂಟು ಪೈ. ಇದಾಗಿದೆ ನಿಮ್ಮ ಕಂಪ್ಲೀಟ್ ಎಲಿಪ್ಸ್ದು ಫಾರ್ಮುಲಾ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಎ ಬಿ ಇಂಟು ಪೈ, ಇಲ್ಲಿ 4, ಇದು 2 4 ಕ್ಯಾನ್ಸಲ್ ಆಯಿತು. ಇದು A1, ಇದು ಒಂದು ಎ ಕ್ಯಾನ್ಸಲ್ ಆಗುತ್ತೆ. ಉಳಿತು ಎ ಬಿ ಇಂಟು ಪೈ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತು.